ನಮಸ್ಕಾರ ಸ್ನೇಹಿತರೆ, ಇದೊಂದು ಫಿಕ್ಷನ್ ಸಿನಿಮಾ ಅಲ್ಲ. ಇದು ಸತ್ಯದ ಸುತ್ತ ನಡೆಯುತ್ತಿರುವ ಸಂಶಯ, ಭಕ್ತಿಯ ನಡುವೆ ಉರಿಯುತ್ತಿರುವ ಪ್ರಶ್ನೆ ಮತ್ತು ರಾಜಕೀಯದ ನೆರಳಿನಲ್ಲಿ ಬರುವ ಕಾಡ ಧ್ವನಿಯ ಕತೆ. ಕನ್ನಡ ನಾಡು ಮತ್ತು 7 ಕೋಟಿ ಕನ್ನಡಿಗರು ಮಾತ್ರವಲ್ಲ, ಇಡೀ ದೇಶ, ಪ್ರಪಂಚವೇ ಈಗ ಧರ್ಮಸ್ಥಳ ಎಂಬ ಪುಣ್ಯಕ್ಷೇತ್ರದ ಸುತ್ತ ಭಾರೀ ಚರ್ಚೆ ಮಾಡುತ್ತಿದೆ. ಸಿದ್ದರಾಮಯ್ಯ ಅವರ ಸರ್ಕಾರ ಈಗಾಗಲೇ ಧರ್ಮಸ್ಥಳದ ಸುತ್ತಲಿನ ಭೀಕರ ಆರೋಪಗಳನ್ನು ತನಿಖೆಗೆ ಒಪ್ಪಿಸಿದ್ದು, ವಿಶೇಷ ತನಿಖಾ ತಂಡ ಅಂದರೆ SITಯನ್ನು ರಚಿಸಲಾಗಿದೆ. ಹೆಣಗಳನ್ನೇ ಹೂತು ಹಾಕಲಾಗಿದೆ ಎಂಬ ಘೋರ ಆರೋಪದ ನಂತರ ಈಗ ಸ್ಥಳದಲ್ಲೇ ಮಣ್ಣು ಅಗೆದು ತನಿಖೆ ನಡೆಸಲಾಗುತ್ತಿದೆ. ಇದನ್ನೇನು ಜನ ಮರೆತಿಲ್ಲ. ಆದರೆ ಇದರ ಮಧ್ಯೆ ಕನ್ನಡ ಸಿನಿಮಾ ರಂಗದಲ್ಲಿ ನಡೆದ ದಿಢೀರ ಸ್ಫೋಟ, ಧರ್ಮಸ್ಥಳ ಫೈಲ್ಸ್ ಎಂಬ ಹೆಸರಿನ ಹೊಸ ಸಿನಿಮಾ ಘೋಷಣೆ. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು, 100 ಕೋಟಿ ಬಜೆಟ್ನೊಂದಿಗೆ ಧರ್ಮಸ್ಥಳದ ಸುತ್ತಲಿನ ವಿವಾದದ ಘಟನೆಗಳ ಕುರಿತಂತೆ ಸಿನಿಮಾ ಮಾಡಲು ಒಂದು ತಂಡ ಮುಂದಾಗಿದೆ. ಇದು ಕೇವಲ ಸುದ್ದಿಯಲ್ಲ, ಇದೀಗ ಫಿಲ್ಮ್ ಚೇಂಬರ್ ಮೂಲಕ ದೃಢವಾಗಿದೆ. ಧರ್ಮಸ್ಥಳ ಅಂದರೆ ದೇವರ ನೆಲೆ. ಆದರೆ ಅದೇ ನೆಲೆಯ ಸುತ್ತ ಈಗ ಸತ್ಯವೋ ಅಥವಾ ಸತ್ಯದ ಹೆಸರಿನಲ್ಲಿ ನಡೆಯುವ ರಾಜಕೀಯವೋ ಎಂಬ ತೀವ್ರ ಚರ್ಚೆಗಳು ನಡೆಯುತ್ತಿವೆ. ಈ ಘಟನೆಯ ನಡುವೆ ಧರ್ಮಸ್ಥಳ ಫೈಲ್ಸ್ ಎಂಬ ಸಿನಿಮಾ ಮಾಡಲು ತಂಡವೊಂದು ಪರ್ಮಿಷನ್ ಪಡೆದು ಮುಂದಾಗಿದೆ. ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವಂತೆ ಈ ಚಿತ್ರಕಥೆ ಈಗಾಗಲೇ ಸಿದ್ಧವಾಗಿದೆ ಮತ್ತು ಅದನ್ನು ಒಬ್ಬ ಅನುಭವದ ಮಲಯಾಳಂ ನಿರ್ದೇಶಕರು ನಿರ್ದೇಶನ ಮಾಡುತ್ತಿದ್ದಾರೆ. ಇದರ ಜೊತೆಗೆ ಧರ್ಮಸ್ಥಳ ಫೈಲ್ಸ್ ಎಂಬ ವೆಬ್ ಸಿರೀಸ್ ಕೂಡ ಮಾಡೋದಾಗಿ ಯೋಜನೆ ಇದೆ ಅನ್ನೋದು ಇನ್ನೊಂದು ಮಾತು. ಆದರೆ ಇದು ಕೇವಲ ಸಿನಿಮಾ ಅಲ್ಲ ಅಥವಾ ವೆಬ್ ಸಿರೀಸ್ ಅಲ್ಲ, ಇದು ನಂಬಿಕೆಯ ಮೇಲೆ ಕೇಳುವ ಪ್ರಶ್ನೆಗಳ ಸರಣಿ. ಏಕೆಂದರೆ ಧರ್ಮಸ್ಥಳ ಎಂಬ ಪುಣ್ಯಕ್ಷೇತ್ರದ ಹೆಸರಿನಲ್ಲಿ ಸಿನಿಮಾ ಮಾಡೋದು ಧೈರ್ಯದ ವಿಷಯವೋ ಅಥವಾ ಭಕ್ತಿಯ ಅವಮಾನವೋ? ಜನರು ಭಯಭೀತರಾಗಿ ಕೇಳುತ್ತಿದ್ದಾರೆ. ಈ ಚಿತ್ರದ ಹಿಂದೆ ಯಾರು ಇದ್ದಾರೆ? ಇವರ ಉದ್ದೇಶ ಸತ್ಯವನ್ನು ತೆಗೆಯೋದಾ ಅಥವಾ ವಿವಾದವನ್ನು ಹುಟ್ಟು ಹಾಕೋದಾ? ಈ ಎಲ್ಲ ಪ್ರಶ್ನೆಗಳು ಇಂದು ಮಾಯಾವಿ ಕನ್ನಡ ವೀಕ್ಷಕರ ಮುಂದೆ. ನೀವು ಏನು ಅನಿಸುತ್ತೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಧರ್ಮಸ್ಥಳ ಫೈಲ್ಸ್ ಎಂಬ ಸಿನಿಮಾ ಹತ್ತಿರ ಬರುತ್ತಿದೆ. ಆದರೆ ಈ ಚಿತ್ರದ ಹಿಂದೆ ಸತ್ಯವಿದೆಯೋ ಅಥವಾ ಸಂಚು ಇದೆಯೋ ಯಾರಿಗೂ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು.